25ನೇ ಸಿನಿಮಾ ಅಂತ ಹೇಳಿದ್ರೆ ತಮಾಷೆನೇನ್ರಿ? ನಿಜಕ್ಕೂ ಕೂಡ ಬಹಳ ಅಭಿನಂದನೆಗಳು. ಇನ್ನೊಂದು 25 ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ. ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. So introducing Tiger Vinod Prabhakar sir. Thank you everyone. So may I request ಶ್ರೇಯಸ್ ಅವರು ಅವರ ತಂದೆ ತಾಯಿ ಹಾಗೇನೆ ಸರ್ ಇದನ್ನ ನೀವೇ ಕೊಟ್ಟು ಹರಿಸಬೇಕು. ಪರಮೇಶ್ವರ್ ಸರ್ ಅವರೇ ದಯವಿಟ್ಟು ನೀವು ಈ ಒಂದು ಟೈಟಲ್ ಅನ್ನು ಅವರಿಗೆ ಕೊಟ್ಟು ಹರಿಸಿ ಆಶೀರ್ವದಿಸಬೇಕಾಗಿ ಕೋರಿಕೆ. ವಿನೋದ್ ಪ್ರಭಾಕರ್ ಅವರ 25ನೇ ಚಿತ್ರಕ್ಕೆ ಟೈಗರ್ ಅನ್ನೋ ಬಿರುದು ಅಭಿಮಾನಿಗಳ ವತಿಯಿಂದ ಪದ್ಮಾವತಿ ಫಿಲ್ಮ್ಸ್ ಪ್ರಕಾರ ಇವರ ವತಿಯಿಂದ ಟೈಗರ್ ಅನ್ನೋ ಬಿರುದನ್ನ ವಿನೋದ್ ಪ್ರಭಾಕರ್ ಸರ್ ಅವರು ಸ್ವೀಕರಿಸಿದ್ದಾರೆ. ಚೈತನ್ಯ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಅಂತಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ, ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹೇಬರು, ಪರಮೇಶ್ವರ್ ಸಾಹೇಬ್ರವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು. ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು. ಮತ್ತು ಯಾಕಂದರೆ ಇಲ್ಲಿವರೆಗೂ ಇದು 25ನೇ ಸಿನಿಮಾಗೆ ನಮ್ಮ ಪದ್ಮಾವತಿ ಫಿಲಿಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಅವರು ಆಗಲಿ ಅಥವಾ ಪದ್ಮಾವತಿ ಅವರಾಗಲಿ, ಶ್ರೇಯಸ್, ತೇಜಸ್ಸು, ನಾನು ನಿಮ್ಮ ಎಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಇವತ್ತು ನಾನು ಒಂದು ಈ ಟೈಟಲ್ ಕೊಟ್ಟಿದ್ದೀರ. ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು, ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳಿಗೆ ಕೊಟ್ಟಿದ್ದಲ್ಲ. ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು, ಇಂಡಸ್ಟ್ರಿ, ಅವರ ಒಂದು ಎಷ್ಟು ಶ್ರಮ ಇದೆ, ಆ ಒಂದು ಟೈಟಲ್ನ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಯಾಕಂದರೆ ಸಾಹೇಬರು ನಿಮ್ಮ ಕೈಯಾರೆ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು. ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ. ಮುಂದೆ ನೆಕ್ಸ್ಟ್ ಇನ್ನೂ ಮಾತಾಡ್ತೀನಿ. ಥ್ಯಾಂಕ್ ಯು ಅನುಶ್ರೀ ಅವರೇ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ? ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಇದ್ದೀರಾ, ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಧನ್ಯವಾದಗಳು. ನಾನು ಎಲ್ಲರ ಬಗ್ಗೆನೇ ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರಿಲಿ. ಜೈ ಕರ್ನಾಟಕ. ಸೊ ನಿಮ್ಮೆಲ್ಲರ ಮನಸ್ಸಲ್ಲಿ ಪದ್ಮಾವತಿ ಫಿಲ್ಮ್ಸ್ ಟೈಟಲ್ ಅಂದ್ರೆ ಪ್ರೊಡಕ್ಷನ್ ಹೌಸ್ ಹೇಗೆ ಕಾಣಿಸ್ತಿದೆ ಅಂತ ನಾವು ಇವತ್ತು ಲಾಂಚ್ ಮಾಡಿದ್ವಿ. ಈ ಒಂದು ಟೈಟಲ್ ಅನ್ನ ಇವತ್ತು ಲಾಂಚ್ ಮಾಡಿದ್ವಿ. ಇದರ ನಿರ್ಮಾಪಕರು ಯಾರು, ಶ್ರೇಯಸ್ ಯಾರು, ಪದ್ಮಾವತಿ ಅವರು, ಜಯರಾಮ್ ಅವರ ಒಂದು ಇಂಟ್ರೊಡಕ್ಷನ್, ಎಲ್ಲರ ಮನಸ್ಸಲ್ಲಿ ಪ್ರಶ್ನೆ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾನು ಹೇಳಲ್ಲ, ನೀವು ನೋಡ್ತೀರಾ. ವಿಟಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಟ್ರೀಟ್ ಮಾಡಲ್ಲ, ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಮನೇಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾನು ಮನೆ ದೇವ್ರನ್ನೇ ನೆನೆಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು. ಆ ಮನೆ ದೇವ್ರ ಪ್ರಯತ್ನ ಯಾರೂ ಅಲ್ಲ, ಕನಿಕಾ ಪರಮೇಶ್ವರಿ ಹಾಗೂ ಜಿ ಪರಮೇಶ್ವರ್ ಸಾಹೇಬರು. ಅಪ್ಪಾಜಿ ಅಮ್ಮ ಆಶೀರ್ವಾದ ನಾನಿಲ್ಲಿ ನಿಂತಿದ್ದೀನಿ. ತುಂಬ ಹೃದಯ ಧನ್ಯವಾದಗಳು ಅಪ್ಪಾಜಿ. ನೀವು ಬಂದು ನನ್ನ ಕನಸಿಗೆ ಒಂದು ಬೆಳಕು ಕೊಟ್ಟಿದ್ದೀರ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫ್ಯಾಮಿಲಿ, ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ, 3 ಜನನು ತುಂಬ ದೊಡ್ಡ ಶಕ್ತಿ ಕೊಟ್ಟು ನಾನಿಲ್ಲಿ ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪಾಜಿ. ನನ್ನ ಆರಾಧ್ಯ ದೈವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವ್ರ ಹೆಸರಿಟ್ಟು ಮದರ್ ಇಂಡಿಯಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಅಮ್ಮ, ಲವ್ ಯು. ಹಾಗೇನೆ ನಮ್ಮ ಸಿನಿಮಾ ಡೈರೆಕ್ಟರ್, ಮೈ ಬೆಸ್ಟ್ ಫ್ರೆಂಡ್ KM ಚೈತನ್ಯ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಚಿತ್ರರಂಗದ ಗುರುಗಳು ಬೇರೆ ಯಾರೂ ಅಲ್ಲ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡಿ ನನ್ನ ಇಲ್ಲಿವರೆಗೂ ಯಂಗೆಸ್ಟ್ ನಿರ್ಮಾಪಕರಾಗಿ ನಿಲ್ಲಿಸಿದ್ದಕ್ಕೆ ನಿಶಾಮ್ಮ ಹಾಗೂ ವಿನೋದಣ್ಣ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ಹಾಗೆ ನಮ್ಮ ತಂದೆಯವ್ರ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ತಾಯಿಯವ್ರ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಪ್ರತಿಯೊಬ್ಬರ ಹೆಸರು ಹೇಳೋದು ಬೇಡ ಅನ್ಸ್ಕೊತೀನಿ, ಯಾಕೆಂದರೆ ನೀವೆಲ್ಲರೂ ಇಲ್ಲಿದ್ದೀರಾ. ಹಾಗೆ ನನ್ನ ಈಗೇನು ಇವೆಲ್ಲ ನೋಡಿದ್ರಿ, ಮೇನ್ ಸಪೋರ್ಟ್ ನನಗೆ ಮೇನ್ ಕಿರಣ್ ಇಲ್ಲಿ ಥ್ಯಾಂಕ್ ಯು ಕಿರಣ್. ಎಲ್ಲ 24/7 ನಾನು ಕೆಲಸ ಮಾಡಿ ಈಗ ಒಂದು ಕೆಲಸಕ್ಕೆ ನನಗೆ ಮೇನ್ ಸಪೋರ್ಟ್ ನೀಡಿದ ಕಿರಣ್. ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್, ಹಾಗೂ ಅನಿಶಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಪ್ಪಾಜಿ. ಈ ವೇದಿಕೆಯಲ್ಲಿ ನೀವು ಮಾತಾಡ್ಬೇಕಾದ್ರೆ ಅವರಿಬ್ರು ಇಲ್ಲ ಅಂದ್ರೆ ತುಂಬಾ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಸೊ ನಿಮ್ಮ ತಂದೆ ತಾಯಿನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಪದ್ಮಾವತಿ ಅವರು ಹಾಗೂ ಜಯರಾಮ್ ಸರ್ ಅವರನ್ನ ಪ್ಲೀಸ್. ಪದ್ಮಾವತಿ ಫಿಲ್ಮ್ಸ್ ಅನ್ನೋ ಒಂದು ಗಿಫ್ಟ್ ನ ಕೊಟ್ಟಿದ್ದೀನಿ ಅಂತ. ತಾಯಿಗೆ ಬಹುಶಃ ಮಗನ ಯಶಸ್ಸಿಗಿಂತ ಇನ್ನೊಂದು ಖುಷಿ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ಖಂಡಿತ ಅವ್ರ ತಾಯಿ ಬಹಳ ಹೆಮ್ಮೆ ಪಡ್ತಿರ್ತಾರೆ. ಅಮ್ಮ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಈ ದಿನ ನಿಜ ನನಗೆ ಏನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಏಕೆಂದರೆ ಇಂಥ ಸಭೆಯನ್ನು ನಿಮ್ಮೆಲ್ಲರ ಮುಂದೆ ನಾನು ಆಚರಿಸ್ತಾ ಇರೋದು ಮತ್ತು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹಾಗೆ ಈ ವೇದಿಕೆಗೆ ನಮ್ಮ ಅಪ್ಪಾಜಿಯವರು ಬಂದಿರೋದು ನಿಜ, ಇದು ನನ್ನ ಅದೃಷ್ಟ. ಈ ಭಾಗ್ಯನ ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಇವಾಗ ನಮ್ಮ ವಿನೋದ್ ಸರ್ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು, ಮತ್ತು ಎಲ್ಲ ನನ್ನ ಬಂಧು ಬಳಗ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ. ಯಾಕೆಂದರೆ ಇಷ್ಟೊತ್ತು ಸಮಯ ಕೊಟ್ಟು ನನ್ನ ಮಗನಿಗೆ ಆಶೀರ್ವದಿಸಿ ಎಲ್ಲರೂ ಈ ಥರ ಕುತ್ಕೊಂಡು ಆಶೀರ್ವಾದ ಮಾಡಿರೋದು ನಿಜ ನನಗೆ ಈ ವೇದಿಕೆಯಲ್ಲಿ ನಾನು ಎಷ್ಟು ಹೇಳಿದ್ರು ಸಾಲದು. ಹಾಗಾಗಿ ಇವತ್ತು ನಾನು ನನ್ನ ತಾಯಿ ಅಂತ ಅವನು ಹೇಳ್ಕೋಬೋದು, ಆದರೆ ಇವತ್ತು ಅವನ ಸಾಧನೆಗೆ ನಿಜ ನಾನು ಚಿಕ್ಕವಳಾಗ್ಬಿಟ್ಟಿದ್ದೀನಿ. ತಾಯಿ ಆಗಿರ್ಬೋದು, ಬಟ್ ಸಾಧನೆ ಎಲ್ಲರಿಗಿಂತ ಮೀರಿದ್ದು. ಅಂಥ ಸಾಧನೆನ ಇವತ್ತು ಎಲ್ಲರ ಮುಂದೆ ಈ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ನನ್ನ ಮಗ ಈ ವೇದಿಕೆಯಲ್ಲಿ ನಿಂತಿದ್ದಾನೆ ಅಂದರೆ, ನಿಮ್ಮೆಲ್ಲರ ಪ್ರೀತಿ ಗೆದ್ದು ಇವತ್ತು ನಿಂತಿದ್ದಾನೆ ಅಂದರೆ ನಿಜ ನನಗೆ ಇದಕ್ಕಿಂತ ಬೇರೆ ಏನೂ ಬೇಕಿಲ್ಲ. ಇದ್ರ ಮುಂದೆ ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮಗನೇ ಥ್ಯಾಂಕ್ಸ್. ನಿನಗೆ ಯಾವತ್ತೂ ನನ್ನ ತಾಯಿ ಆಶೀರ್ವಾದ ಖಂಡಿತ ಇರುತ್ತೆ. ಈ ವೇದಿಕೆಯಲ್ಲಿ ಒಂದು ನಿನಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಆಶೀರ್ವಾದ ನಿನಗಿದೆ, ಭಗವಂತನ ಆಶೀರ್ವಾದ ಇದೆ, ಹಾಗೆ ಅಪ್ಪಾಜಿ ಆಶೀರ್ವಾದ ಇದೆ. ಮತ್ತೆ ಈ ವೇದಿಕೆನ ನಿಜವಾಗಿಯೂ ನೀನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು, ಅಪ್ಪಾಜಿಯವರು ಆಗ್ಲೇ ಒಂದು ಮಾತು ಹೇಳಿದ್ರು, ನಿಜ ನೀನು ಒಂದು ಒಳ್ಳೆ ಸಾಧನೆ ಮಾಡಿ ಇದನ್ನ ತೋರಿಸ್ಬೇಕು ಜನಗಳಿಗೆ, ಒಳ್ಳೆ ರೂಪದಲ್ಲಿ ನೀನು ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಮಾಡಿ ತೋರ್ಬೇಕು ಅಂತ ಹೇಳಿದ್ದಾರೆ. ಅವ್ರ ಮಾತು ನಿಜವಾಗ್ಲೂ ನೀನು ಒಂದು ಮನಸ್ಸಲ್ಲಿ ಇಟ್ಕೊಂಡು 4 ಜನಕ್ಕೆ ನಾವು ಕೆಟ್ಟದ್ದು ಮಾಡೋದು ಬೇಡ, ಖಂಡಿತ ನಿನ್ನ ಕೈಲಿ ಪ್ರಯತ್ನ ಮೀರಿ ಒಳ್ಳೇದು ಮಾಡುವಂತ ಈ ವೇದಿಕೆಯಲ್ಲಿ ನಾನು ಕೇಳ್ಕೊತೀನಿ. ಒಳ್ಳೇದಾಗ್ಲಿ ಮಗನೇ, ಗಾಡ್ ಬ್ಲೆಸ್ ಯು. ಭಗವಂತ ನಿನ್ಗೆ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎಲ್ರಿಗೂ. ಇವತ್ತು ಈ ವೇದಿಕೆಗೆ ಬಂದಿರುವಂತ ಆಡಿಯನ್ಸ್ ಇರ್ಬೋದು, ಮತ್ತೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರಿಗೂ, ಯಾಕೆಂದ್ರೆ ಒಬ್ಬೊಬ್ಬರದ್ದು ಹೆಸರು ಹಿಡಿದು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಟೈಮ್ ತುಂಬಾ ಆಗೋಗಿದೆ, ತುಂಬಾ ಹೊಟ್ಟೆ ಹಸು ಆಗ್ತಿದೆ ಎಲ್ರಿಗೂ ಅನ್ನೋದು ನನಗೆ ಗೊತ್ತಿದೆ. ಖಂಡಿತ ಈ ವೇದಿಕೆಗೆ ನಿಮ್ಮೆಲ್ಲರೂ ಬಂದಿರೋದು ನಿಜ ನನ್ನ ಪುಣ್ಯ. ನಾನು ಲೈಫ್ ಲಾಂಗ್ ನಿಮ್ಮ ಸೇವೆ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಒಳ್ಳೇದಾಗ್ಲಿ ಎಲ್ಲರಿಗೂ. ತುಂಬಾ ತುಂಬಾ ಥ್ಯಾಂಕ್ ಯು. ಅಷ್ಟು ಈಸಿಯಾಗಿ ಬಿಡಲ್ಲ. ಆಲ್ ದ ಬೆಸ್ಟ್ ಎಲ್ಲ ಹೇಳಿದ್ರಿ. ಮಗನ್ಗೆ ಒಂದು ತಪ್ಕೊಂಡು ಒಂದು ಮುತ್ತು ಕೊಡ್ಬೇಕು ನೀವು ಅವರಿಗೆ. ಹಾ ಸರ್, ನೀವೇನ್ ಬೇಜಾರು ಮಾಡಿದ್ರಿ, ನೀವು ಆ ಕಡೆ ನಾವು ಮಗನ್ಗೆ ಒಂದು ಮುತ್ತು ಕೊಡಿ ಸರ್. ಅದು ಅದು ಹೌದು, ಚಿಕ್ಕ ಮಗನ ಯಾಕೆ ಬಿಡೋದು. ಬನ್ನಿ ಸರ್, ನೆಕ್ಸ್ಟ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಸರ್, ನಿಮ್ಮ ಒಂದೆರಡು ಮಾತು. ಈ ದಿನ ಬಹಳ ಶುಭ ದಿನ, ಸಂತೋಷವಾದಂಥ ದಿನ. ನಾವು ತುಂಬಾ ಕಡುಬಡತನದಿಂದ ಬಂದಂಥವ್ರು. ನಮ್ದು ರಾಜಕೀಯ ಹಿನ್ನೆಲೆ ಏನೂ ಇಲ್ಲ, ಮನೆತನದ ಹಿನ್ನೆಲೆನೂ ಇಲ್ಲ. ನಾನೇನಾದ್ರೂ ಇಂಥ ಉನ್ನತ ಸ್ಥಾನ ತನಕ ಬಂದಿದ್ದೀವಿ ಅಂದ್ರೆ
ಬಹುಶಃ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ. ಯಾಕೆಂತಂದ್ರೆ ಮಾಗಡಿ ಜಯರಾಮ್ ಅಂದ್ರೆ ಸುಮಾರು 50ರಿಂದ 60 ತಾಲೂಕು ಗೊತ್ತಿರುವಂತ ನಾನು. ಯಾವುದೇ ಬೆಳಗ್ಗೆ ನಾನು ಇಲ್ಲಿಂದ ಹಿಡಿದು ಬೆಳಗಾಂಗೂ ಕೂಡ ಮಾತಾಡ್ತೀನಿ, ಬಳ್ಳಾರಿಗೆ ಮಾತಾಡ್ತೀನಿ, ವಿಜಯನಗರಕ್ಕೆ ಮಾತಾಡ್ತೀನಿ, ಮೈಸೂರಿಗೆ ಮಾತಾಡ್ತೀನಿ, ಚಾಮರಾಜನಗರಕ್ಕೆ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತಂದ್ರೆ ಆ ಶಕ್ತಿ ಕೊಟ್ಟಿರುವಂತ ಯಾರೂ ಅಲ್ಲ ನಂದ್ರಿ ನನಗೆ ನಿಜವಾದ ಭಗವಂತ ನಮ್ಮ ಅಪ್ಪಾಜಿ. ಯಾಕೆಂತಂದ್ರೆ ಅವರು ಏನ್ ಶ್ರಮ, ಅವ್ರ ಹಿನ್ನೆಲೆ ಏನು, ಅವರು 30 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇನೆ ನಿಸ್ವಾರ್ಥವಾಗಿ ಯಾವುದೇ ಕೈಯನ್ನ ಬಾಯಿಯನ್ನ ಅಪವಿತ್ರಗೊಳಿಸ್ತೇನೆ ಸ್ವಚ್ಛವಾಗಿರುವಂತ ರಾಜಕಾರಣಿಗಳ ಜೊತೆ ನಾನಿದ್ದೀನಿ ಅಂತ ಮಗನಾಗಿ ಇದ್ರೆ ಅವರಿಗಿಂತಲೂ ಕೂಡ ನಾನು ಯಾವತ್ತೂ ಕೂಡ ಕಪ್ಪು ಚುಕ್ಕೆ ತರಲಿಕ್ಕೆ ನಾನು ಮಾಡೋದಿಲ್ಲ. ನಾನೊಂದು ಮುಳ್ಕಟ್ಟಮ್ಮನ ದೇವಸ್ಥಾನದಲ್ಲಿ ಒಂದು ಮಾತನ್ನ ಹೇಳಿದೆ, ನಾನು ಈ ಕುಟುಂಬಕ್ಕೆ ಯಾವತ್ತಾದ್ರೂ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಾನು ಅವತ್ತೇ ಕೂಡ ಮರಣ ಹೊಂದ್ತೀನಿ, ನಾನು ಅವತ್ತೇ ಕೂಡ ಪ್ರಾಣ ಬಿಡ್ತೀನಿ. ಈ ಕುಟುಂಬಕ್ಕೆ ದ್ರೋಹ ಮಾಡುವಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ ಕೂಡ ನಾನು ಮುಳ್ಕಟ್ಟಮ್ಮನಲ್ಲಿ ಪ್ರಮಾಣವನ್ನು ಮಾಡಿದ್ದೇನೆ. ಅದೇ ರೀತಿ ನಾನು ಕೂಡ ಅವ್ರಿಗೆ ಕಾಯ ವಾಚ ಮನಸ್ಸಾಗಿ, ಯಾಕೆಂತಂದ್ರೆ ನನಗೆ ಒಂದೇ ಬಾಳದಿನ ಆಸೆ, ನನಗೆ ಜೀವನದಲ್ಲಿ ಯಾವ ಆಸೆನೂ ಕೂಡ ಇಲ್ಲ. ನಾನು ಬಹಳಷ್ಟು ಜನ ರಾಜಕಾರಣಿಗಳು ಹತ್ತಿರದಿಂದ ನೋಡಿದ್ದೇನೆ, ಸೇವೆಯನ್ನ ಮಾಡಿದ್ದೇನೆ, ಎಲ್ಲ ತರದ ಸೇವೆಯನ್ನ ಮಾಡಿದ್ದೇನೆ. ಈ 7 ಕೋಟಿ ಕನ್ನಡಿಗರ ಆಸೆ, ನನ್ನ ಆಸೆನೂ ಕೂಡ ನಮ್ಮ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು. ಯಾಕಂತಂದ್ರೆ ನೇರವಾಗಿ ಯಾವುದೇ ಆಮಿಷ ಆಗ್ಲಿ, ಭ್ರಷ್ಟಾಚಾರ ಆಗ್ಲಿ ಯಾವುದೇ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನು ಯಾರಾದ್ರೂ ಮಾಡಿದ್ರೆ ಕರ್ನಾಟಕದಲ್ಲಿ ಪ್ರಥಮವಾಗಿ ನಿಲ್ಲುವಂತವರು ನಮ್ಮ ರಾಜಕೀಯ ಗುರುಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಭಗವಂತ ಅವರು ಎಲ್ಲರ ನಮ್ಮ ಜನತೆಯ ಆಶೀರ್ವಾದ, ನಾವೆಲ್ಲರ ಪ್ರೋತ್ಸಾಹ, ನನ್ನ ಆಸೆಯನ್ನು ಕೂಡ ಬೇಗ ಈಡೇರಲಿ ಅಂತೇಳಿ ಪ್ರಥಮವಾಗಿ ನಾನು ತಾಯಿ ಮುಳ್ಕಟ್ಟಮ್ಮ ಮತ್ತೆ ಎಲ್ಲ ದೇವರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಆ ಭಗವಂತ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅತ್ಯಂತ ರಾಜ್ಯದ ಚುಕ್ಕಾಣಿ ಹಿಡೀಲಿ, ಅದರಷ್ಟು ಬೇಗ ಈಡೇರಲಿ ಅಂತೇಳಿ ನಾನು ಕೂಡ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ಒಂದು ಮಾತು, ಯಾವುದೇ ಅಧಿಕಾರಿಗೆ ನಮ್ಮ ಸಾಹೇಬರು ಹೆಸರು ಹೇಳಿದ್ರೆ ಸಾಕು, ಪಾಪ ನನಗೆ ತುಂಬಾ ಅಧಿಕಾರಿಗಳು 100 ಜನ 100-200 ಜನ ಅಧಿಕಾರಿಗಳು ನನ್ನ ಜೊತೆ ಸಂಪರ್ಕದಲ್ಲಿ ಇರ್ಬೋದು, IAS ಇರ್ಬೋದು, IPS ಇರ್ಬೋದು. ಸಾಹೇಬ್ರು ಹೆಸರು ಹೇಳಿದ್ರೆ ನನ್ಗೊಂದು 5 ನಿಮಿಷ ಅವರು ಮಾತಾಡೇ ಕಳ್ಸೋದು. ಯಾಕೆಂದ್ರೆ ಆ ತರದ ರಾಜಕಾರಣಿ, ಆ ತರದ ಸಾಹೇಬ್ರಿಗೆ ಯಾರು ಕೂಡ ಸಿಕ್ಕಲ್ಲ ಜಯರಾಮ್ ಅವ್ರು ಅಂತಾರೆ. ಅದೇ ನನಗೆ ಊಟ ಮಾಡೋದು ತೃಪ್ತಿ, ಹೆಮ್ಮೆ. ನಮ್ಮ ಸಾಹೇಬರು ಈ ತರ ರಾಜ್ಯದಲ್ಲಿ ಪಡೆದಿದೀವಲ್ಲ ಅನ್ನೋದೇ ನನ್ಗೆ ಹೆಮ್ಮೆ. ಅವ್ರಿಗೆ ಒಳ್ಳೇದಾಗ್ಲಿ, ನಮ್ಮ ಕುಟುಂಬಕ್ಕೆ ಅವ್ರ ಆಶೀರ್ವಾದ ಸದಾ ಇರ್ತದೆ. ನಮ್ಗೆಲ್ಲರ ಕುಟುಂಬ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಈ ಎಲ್ಲ ರಾಜ್ಯದ ಜನರ ನಮ್ಮ ಆಸೆಯನ್ನ, ಜನರ ಆಶೀರ್ವಾದ ನಮ್ಮ ಮೇಲಿದೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ, ಚನ್ನರಾಯಪಟ್ಟಣ, ಮೈಸೂರು, ಚಾಮರಾಜನಗರ ತುಂಬಾ ಜನಗಳಿಂದ, ತುಂಬಾ ತಾಲೂಕಿಂದ ಬಂದಿದ್ದಾರೆ. ಎಲ್ಲ ಅವರವರೇ ಗಾಡಿಗಳು ಮಾಡ್ಕೊಂಡ್ ಬಂದಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ. ಅದೆಲ್ಲ ಯಾರ ಶಕ್ತಿ? ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಪ್ಪಾಜಿಯವರ ಆಶೀರ್ವಾದ. ಅವ್ರ ಶಕ್ತಿ ಎಲ್ಲಿವರೆಗೂ ಇರ್ತದೋ, ನಾವು ಸಮಾಜ ಸೇವೆ, ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬಾ ಬಡತನದಿಂದ ಬಂದಿದ್ರು ಕೂಡ ನಾನು LKG ಮಕ್ಕಳಿಂದ ಹಿಡಿದು MBBS ಓದುವಂತ ಮಕ್ಕಳಿಗೂ ಕೂಡ ಇವತ್ತು ನನ್ನ ಕೈಲಾದಂತ ಸೇವೆಯನ್ನ, ಸಹಾಯವನ್ನ ನನ್ನ ಹತ್ರ ಇಲ್ದಿದ್ರು ಕೂಡ ಇನ್ನೊಬ್ಬರ ಹತ್ರ ಕೇಳಾದ್ರೂ ಸಹಾಯ ಮಾಡುವಂತ ಭಗವಂತ ಆಶೀರ್ವಾದ. ಆ ಆಶೀರ್ವಾದಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿಯವರ ಆಶೀರ್ವಾದ, ಅವ್ರ ಪ್ರೋತ್ಸಾಹ ಸದಾ ಇದೆ. ಹೀಗೆ ಇರ್ಲಿ. ಅವ್ರ ಆಶೀರ್ವಾದ ಎಲ್ಲಿವರೆಗೂ ಇರ್ತದೋ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದು ನಾವು ತಲೆ ಬಗ್ಸುವಂತ ಕೆಲಸವನ್ನ ನಮ್ಮ ಜೀವನದಲ್ಲೂ ಕೂಡ ಮಾಡೋದಿಲ್ಲ. ಅದಕ್ಕಾಗಿ ಅಪ್ಪಾಜಿಯವರ ಆಶೀರ್ವಾದ ನಮ್ಗೆ ಸದಾ ಇರ್ಲಿ. ನಾವೇನು ಪ್ರಯತ್ನ ಮಾಡ್ತಾ ಇದೀವಿ ಆ ಪ್ರಯತ್ನಕ್ಕೆ ಅಪ್ಪಾಜಿಯವರ ಆಶೀರ್ವಾದ ಇರ್ಲಿ, ರಾಜ್ಯದ ಜನತೆಯ ಆಶೀರ್ವಾದ ಇರ್ಲಿ, ಎಲ್ಲರ ಆಶೀರ್ವಾದ ಇರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.